ಶಿವಮೊಗ್ಗಕ್ಕೆ ಬಂದಾಗ ತುಂಬ ಜನ ಮಲ್ಲಿಗೆ ಇಡ್ಲಿಗೆ ಹೋಗಿ ಅಂತ ಅಂದರು. ನಾನು ಕೂಡ ಏನು ಅಂಥದ್ದಿದೆ ಅಂತ ಟ್ರೈ ಮಾಡೋಣ ಅಂತಲೇ ಬಂದೆ. ವಿನೋದ್ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಶಿವಮೊಗ್ಗದಲ್ಲಿರೋ ಮಲ್ಲಿಗೆ ಇಡ್ಲಿಗೆ ಬಂದಿದ್ದೀನಿ. ಈ ಹೋಟ್ಲಿರೋ ಹೆಸರೇ ಬೇರೆ, ಆದರೆ ಜನ ಕರೆದು ಮಲ್ಲಿಗೆ ಇಡ್ಲಿ ಅಂತಲೇ ಆಗ್ಬಿಟ್ಟಿದೆ. ಓನರ್ ಏನಾದರೂ ಆ ಕಡೆ ಹೋಗ್ತಾ ಇದ್ದಾರೆ, ಏನೋ ಮಲ್ಲಿಗೆ ಅಂತ ಕರೀತಾರಂತೆ. ನಾನು ಸ್ವಲ್ಪ ಏಕವಚನದಲ್ಲಿ ಮಾತಾಡಿದೆ, ಆದರೆ ಅವ್ರು ಹಂಗೆ ಹೇಳಿದ್ರು, ಅದಕ್ಕೋಸ್ಕರ ನಾನು ಹಂಗೆ ಹೇಳಿದೆ ಅಷ್ಟೇ. ಏನು ಇಂಟೆನ್ಷನ್ ಅಲ್ಲ, ಏನಿಲ್ಲ. ಮಲ್ಲಿಗೆ ಇಡ್ಲಿ. ಸೊ ಶಿವಮೊಗ್ಗಕ್ಕೆ ಬಂದಾಗ ತುಂಬ ಜನ ಮಲ್ಲಿಗೆ ಇಡ್ಲಿಗೆ ಹೋಗಿ ಅಂತ ಅಂದರು. ನಾನು ಕೂಡ ಏನು ಅಂಥದ್ದಿದೆ ಅಂತ ಟ್ರೈ ಮಾಡೋಣ ಅಂತಲೇ ಬಂದೆ. ಆ್ಯಕ್ಚುಲಿ ನಾನು ನಮ್ಮ ಕೊಳ್ಳೇಗಾಲದಲ್ಲಿ ಟ್ರೈ ಮಾಡಿದ್ದೆ, ಇನ್ನು ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ. ಸೊ ಇಲ್ಲೇ ಆಗಿಬಿಡ್ಬೇಕು, ಇಲ್ಲೂ ಟ್ರೈ ಮಾಡೋಣ ಅಂತಲೇ ಬಂದೆ. ಸೊ ನಾನು ಕೇಳ್ದಂಗೆ 50 ರೂಪಾಯಿ ಅಂತೆ ಪ್ಲೇಟು, 2 ಇಡ್ಲಿ. ಹಾಗೆ ವಡೆ ಬಂದು 30 ರೂಪಾಯಿ ಅಂತೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಇನ್ಫಾರ್ಮೇಷನ್ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಹತ್ರನೇ ನಿಮಗೆಲ್ಲ ತಿಳಿಸ್ಕೊಡ್ತೀನಿ, ನಾನು ಹೇಳ್ತೀನಿ. ಹಾಗೆ ಕೆಲವೊಂದು ಅವಾರ್ಡ್ಗಳೆಲ್ಲ ಬಂದಿದೆಯಂತೆ, ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೆನೇ ಇದೆ, ಹೋಗ್ಬಿಡೋಣ ಅಲ್ಲ, ಬನ್ನಿ. ಕಾಫಿ ಇದು ಬರ್ಲಿಲ್ವಾ ಸರ್? ನಮಸ್ಕಾರ. ತಮ್ಮ ಹೆಸರು ಸರ್? ಸುಧಾಕರ್ ಶೆಟ್ಟಿ. ಸುಧಾಕರ್ ಶೆಟ್ಟಿ. ಹೋಟ್ಲ ಹೆಸರು? ಹೋಟ್ಲ ಹೆಸರು ಗುರುರಾಜರ್ಶಿನಿ ಅಂತ. ಆದ್ರೆ ಎಲ್ಲ ಕರೀದು ಬರೀ ಮಲ್ಲಿಗೆ ಇಡ್ಲಿ ಅಂತ ಕರೀತಾರೆ. ಮಲ್ಲಿಗೆ ಇಡ್ಲಿ ಯಾವ್ದು ಎಲ್ಲರೂ ಅಲ್ಲಿ ಎಲ್ಲಿದೆಯೋ ಮಲ್ಲಿಗೆ ಇಡ್ಲಿ ಆ ತರ. ಅರೆ ಗುರುರಾಜ ಹೇಳೋದು ಬಿಟ್ಬಿಟ್ಟಾರೆ, ಈಗ ಬರೀ ಮಲ್ಲಿಗೆ ಅಂತಲೇ ಕರೀತಾರೆ. ನಾನ್ ನಡ್ಕೊಂಡು ಹೋಗ್ತಾ ಇದ್ರು, ಏನೋ ಮಲ್ಲಿಗೆ ಅಂತ ಕರೀತಾರೆ. ಮಲ್ಲಿಗೆ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದೀರಾ? ಹಂಗಾಗ್ಬಿಟ್ಟು. ಯಾವಾಗ ಶುರು ಮಾಡಿದ್ದು? ಶುರು ಮಾಡಿ ಇಡ್ಲಿ ಶುರು ಮಾಡಿ ಒಂದು 20 ವರ್ಷ ಆಯ್ತು. ಮಲ್ಲಿಗೆ ಇಡ್ಲಿ ಶುರು ಮಾಡಿ ನಾನು ಕೆಲಸ ಶುರು ಮಾಡಿ ಬಹಳ ಒಂದು 50 ವರ್ಷ ಆಯ್ತು. 50 ವರ್ಷ. ಈ ಹೋಟ್ಲು ಶುರು ಮಾಡಿ ಇಲ್ಲಿ ಈ ಜಾಗದಲ್ಲಿ ಶುರು ಮಾಡಿ ಒಂದು 6 ವರ್ಷ ಆಯ್ತು. ನಾವು ಬೇರೆ ಕಡೆ ಇದ್ವಿ, 2-3 ಕಡೆ ಇದ್ವಿ. ಅಲ್ಲೇ ಟೋಟಲ್ ಮಲ್ಲಿಗೆ ಇಡ್ಲಿ ಶುರು ಮಾಡಿ 20 ವರ್ಷ ಆಯ್ತು. ಶಿವಮೊಗ್ಗದಲ್ಲೇ? ಶಿವಮೊಗ್ಗದಲ್ಲಿ ಒಂದೊಂದು ಜಾಗದಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲೇ ಶಿವಮೊಗ್ಗದಲ್ಲೇ ರೌಂಡ್ ಹೊಡಿತಿದ್ವಿ. ಬೇರೆ ಬೇರೆ ಊರಲ್ಲಿ ಇಲ್ಲ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆ ತನಕ. 6ರಿಂದ ರಾತ್ರಿ 8 ಗಂಟೆ ತನಕ ಯಾವಾಗ ಬಂದರೂ ಮಲ್ಲಿಗೆ ಇಡ್ಲಿ ಇರುತ್ತೆ. ಹೋಟ್ಲ್ ಓಪನ್ ಇದೆ ಅಂದ್ರೆ ಮಲ್ಲಿಗೆ ಇದೆ ಅಂತ. ಎಷ್ಟು ಪ್ಲೇಟು? ಪ್ಲೇಟಿಗೆ ಒಂದು 2 ಪೀಸ್ ಕೊಡ್ತೀವಿ. ಒಂದು ಸಾಗು, ಒಂದು ಸಾಂಬಾರು, ಒಂದು 2 ಥರ ಚಟ್ನಿ. ಅದಕ್ಕೆ 50 ರೂಪಾಯಿ ಚಟ್ನಿ. 50 ಚಾರ್ಜ್ ಮಾಡ್ತೀರಾ? 2 ಥರ 2 ಇಡ್ಲಿ, ಒಂದು ಥರ ಸಾಗು, ಒಂದು ಸಾಂಬಾರು, 2 ಥರ ಚಟ್ನಿ, ಒಂದು ಕೆಂಪು ಚಟ್ನಿ, ಒಂದು ವೈಟ್ ಚಟ್ನಿ, ಆ ಥರ ಕೊಡ್ತೀವಿ. ಇಷ್ಟು ಸೇರಿ 50 ರೂಪಾಯಿ ಆಗುತ್ತೆ. 50 ರೂಪಾಯಿ. ಬೇರೆ ಏನು ಸಿಗುತ್ತೆ ನಿಮ್ಮ ಹತ್ರ? ಬೇರೆ ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ. ಸೌತ್ ಇಂಡಿಯನ್ ಎಲ್ಲ. ಇದೊಂದು ಮಲ್ಲಿಗೆ ಒಂದು ಸ್ಪೆಷಲ್ ಅಷ್ಟೇ. ಮಲ್ಲಿಗೆ ಸ್ಪೆಷಲ್. ವಡೆ ಕೊಟ್ಟರೆ ಎಷ್ಟು? ವಡೆ ಕೊಟ್ಟರೆ 80 ರೂಪಾಯಿ. ವಡೆ ಕೊಟ್ಟರೆ 80 ರೂಪಾಯಿ. ಒಂದು ವಡೆ 30 ರೂಪಾಯಿ. ಬೇಕಾದವ್ರು ತಗೋಬಹುದು, ಬೇಕಾದವ್ರು ತಗೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಕಂಪಲ್ಸರಿ ಏನಿಲ್ಲ. ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಲೊಕೇಶನ್ ರೈಲ್ವೆ ಸ್ಟೇಷನ್ ಹತ್ರ, ರೈಲ್ವೆ ಸ್ಟೇಷನ್. ಮಾಲ್ರಾಜ್ ಅರಸ್ ರೋಡ್. ಈ ಕಡೆ ಕೋರ್ಟು, ಈ ಕಡೆ ರೈಲ್ವೆ ಸ್ಟೇಷನ್. ಆ ಕಡೆ ಕೋರ್ಟ್, ಈ ಕಡೆ ರೈಲ್ವೆ ಸ್ಟೇಷನ್. ಅದು ಮಧ್ಯದಲ್ಲಿದೆ, ಸೆಂಟ್ರಲ್ಲಿ. ಏನು ಸರ್ ಫುಲ್ ಪೇಪರ್ಗಳು ಹಾಕ್ಬಿಟ್ಟಿದ್ದೀರಾ? ಪೇಪರ್ ಎಲ್ಲ ಅದೇ, ಎಲ್ಲ ಪೇಪರ್ನವ್ರು ಬಂದಿದ್ರು. ಮತ್ತೆ ಮೊನ್ನೆ ಅದೇ ಸುವರ್ಣ ನ್ಯೂಸ್ನವರು ಮಲೇಷ್ಯಾ ಕರ್ಕೊಂಡು ಹೋಗಿದ್ರು. ಏನಕ್ಕೆ? ಅದೇ ಒಂದು ಮಲೇಷ್ಯಾ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಅಂತೇಳಿ ಸಾಧಕರ ಪಟ್ಟಿಯಲ್ಲಿ ಸೇರಿಸಿದ್ರು. ಅದರಲ್ಲಿ ತುಂಬಾ ಜನ ಸಾಧಕರು ಇದೆ ಮಲ್ಲಿಗೆ ಇಡ್ಲಿ ವಿಷಯದಲ್ಲಿ. ಮಲ್ಲಿಗೆ ಇಡ್ಲಿ ವಿಷಯದಲ್ಲಿ ತುಂಬಾ ಜನ ಸಾಧಕರು ಇದ್ದಾರೆ. ತುಂಬಾ ಜನ ಸಾಧಕರ ಜೊತೆಯಲ್ಲಿ ಒಂದು 26 ಜೋಡಿ ಆಯ್ಕೆ ಮಾಡಿದ್ರು. ಅದರಲ್ಲಿ ನಾವು ಒಬ್ಬರು. ಅದರ ಮೊನ್ನೆ 9ನೇ ತಾರೀಕಿಗೆ ಮಲೇಷ್ಯಾದಲ್ಲಿ ಕೊಟ್ಟಿರುವುದು. ಈ ತರ ಇಲ್ಲಿ ನಮ್ದು ನಿಮ್ದು ಏನು ಕೊಟ್ಟು ಏನೋ ಓದ್ಬಿಡಿ ಹೆಂಗೆ. ಅದೇ ಇದು ಮಾಲೀಕರು ಗುರುರಾಜರ್ಶಿನಿ ಮಲ್ಲಿಗೆ ಇಡ್ಲಿ ಸಂಘ. ಅದು ನಮ್ಮ ಅಡ್ರೆಸ್ಸಿಗೋಸ್ಕರ ಇದು ಮಾಡಿದ್ದಾರೆ. ಓಕೆ ಓಕೆ. ಇದು ನೀವು? ಹೌದು, ಇದು ನಾನು. ಶಿವಮೊಗ್ಗದಿಂದ ನೀವು ಹೋಗಿರೋದಾ? ಹೌದು, ಶಿವಮೊಗ್ಗದಿಂದ ನಾವೇ. ಅದರಲ್ಲೂ ಈ ಡಿಪಾರ್ಟ್ಮೆಂಟಿಂದ ನಾವು ಮಾತ್ರ, ಹೋಟ್ಲ್ ಡಿಪಾರ್ಟ್ಮೆಂಟಿಂದ. ಇದರಲ್ಲಿ ನೀವು ಎಲ್ಲಿದ್ದೀರಾ? ಇಲ್ಲಿದ್ದೀನಿ. ಓ, ಇಲ್ಲಿದ್ದೀರಾ? ಮಲೇಷ್ಯಾ ಇಂಡಿಯಾ ಐಕಾನಿಕ್ ಪ್ರಶಸ್ತಿ ಸಂಭ್ರಮ.
ಏನೋ ತರ್ತಾರಂತೆ ಇರಿ ಹಂಗೆ ಹಂಗೆ ಇರಿ ಏನೋ ತರ್ತಾರೆ ನಾನು ನೋಡ್ತಾ ಇದೀನಿ ಏನು ತರ್ತಾರೆ ಅಂತ ನೋಡೋಣ. ತಂದ್ರು ಐಕಾನ್ ಅವಾರ್ಡ್ ಅಂತ. ಇವರು ಹೌದು ಇವರು ಅಜಿತ್ ಹನ್ಮಕ್ಕನವರು. ಇದು ನಿಮ್ಗೆ ಅವಾರ್ಡ್ ಕೊಟ್ಟಿದ್ದು ಹೌದು, ತುಂಬಾ ಖುಷಿ ಆಯ್ತು. ತೋರಿಸ್ತೇನೆ. ಮಲೇಷಿಯಾಗೆ ಹೋಗಿ ತಗೊಬನ್ನಿ. ಒಂದು ನಿಮಿಷ ಹಾ ತಗೊಬನ್ನಿ. ಓನರ್ನ ಮಾತಾಡ್ಸಿದಾಯ್ತು. ಅವರು ಕೊಟ್ಟಿರೋ ಅವಾರ್ಡ್ನು ನಿಮಗೆಲ್ಲ ತೋರಿಸಿದ್ದಾರೆ. ಈಗ ಇಡ್ಲಿ ತರಕ್ಕೆ ಒಳಗಡೆ ಹೋಗಿದ್ದಾರೆ. ಅವ್ರಿಗೆ ಕಾಯ್ತಾ ಇದ್ದೀನಿ. ಒಳಗಡೆ ನಿಮಗೆ ತೋರಿಸಿದಾಯ್ತು. ನಾನು ಬಂದು ಮೊದಲೇ ನಿಂತ್ಕೊಂಡು ಕಾಯ್ತಾ ಇದ್ದೆ. ಅವರು ಇಡ್ಲಿ ಹಾಕೋ ಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲಿ ಹೋಗಿ ಅಣ್ಣ, ಅಲ್ಲಿ ಕರೆದ್ಬಿಡೋಣ ಅಲ್ವಾ ಬ್ರೋ? ಕರೆದ್ಬಿಡಿ ಅವ್ರನ್ನ. ನಿಮ್ಮ ಅವಾರ್ಡ್ ಮುಂದೆನೇ ನಿಮ್ಮ ಇಡ್ಲಿ ನಡೀತೆ. ಟೇಸ್ಟ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಧಾರಾಳವಾಗಿ. ಸೊ ಇವಾಗ ನಿಮಗೆ ಇಷ್ಟೊಂದು ಅವಾರ್ಡ್ ಇದೆ. 6 ವರ್ಷ ಆಯ್ತು ಇಲ್ಲಿ ಓಪನ್ ಮಾಡಿ? ಇಲ್ಲಿ 6 ವರ್ಷ ಆಯ್ತು ಈ ಜಾಗದಲ್ಲಿ. ಅಂದರೆ ಇದು ಸೆಟ್ ಬಂದು 50 ರೂಪಾಯಿ? ಅಲ್ಲ 80. ಸಾರಿ 80 ರೂಪಾಯಿ ಸೇರಿ. 2 ಇಡ್ಲಿ, 1 ವಡೆ, ಸಾಗು, ಚಟ್ನಿ, 2 ಥರ ಚಟ್ನಿ, 1 ಕೆಂಪು ಚಟ್ನಿ, ನಾರ್ಮಲ್ ಕಾಯಿ ಚಟ್ನಿ. ಓಕೆ, ಇಷ್ಟು ಸೇರಿಸಿ 80 ರೂಪಾಯಿ. ಓಕೆ ಸರ್, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು. ಓನರ್ನ ಮಾತಾಡ್ಸಿದ್ದಾಯಿತು. ಈ ಹೋಟ್ಲಲ್ಲಿ ಫೇಮಸ್ ಆಗಿರೋ ಮಲ್ಲಿಗೆ ಇಡ್ಲಿ ಕೂಡ ತರಿಸ್ಕೊಂಡೆ ಅವ್ರ ಕೈಯಲ್ಲೇ. ಈಗ ನಾನು ಕಣ್ಮುಂದೆ ಇದೆ. ಇನ್ನು ಟೇಸ್ಟ್ ಮಾಡೋದೊಂದೇ ಬಾಕಿ. ಈ ಶಿವಮೊಗ್ಗಕ್ಕೆ ಬಂದಾಗ ತುಂಬ ಜನ ಮಲ್ಲಿಗೆ ಇಡ್ಲಿಗೆ ಹೋಗಿ 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 ಅಂದರು. ಕೊನೆಗೂ ಬಂದಿದ್ದೀನಿ. ಈ ಎಕ್ಸ್ಪೆಕ್ಟೇಷನ್ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಲ್ಲ ಅಂತ ಅದನ್ನು ಹೇಳ್ಬಿಡ್ತೀನಿ. ಬನ್ನಿ ಬಿಡಿ. ಒಳ್ಳೆ ಇದ್ದಂಗಿದೆ, ಸಾಫ್ಟಾಗಿ ಓಪನ್ ಮಾಡಿದ್ರೆ ಆಹಾ ಸಕ್ಕದ ಬಂತು. ಸಾಫ್ಟಾಗಿದೆ. ಇದ್ರ ಬೆಲೆ ಬಂದು ನಿಮಗೆ 2 ಇಡ್ಲಿಗೆ ಟೋಟಲ್ 50 ರೂಪಾಯಿ ಆಗುತ್ತೆ. ವಡೆ ಇಟ್ಟರೆ 80 ರೂಪಾಯಿ ಆಗುತ್ತೆ. ಸೊ ನೋಡಿದ್ರೆ ನೀವು ಎಷ್ಟು ಸಾಫ್ಟ್ ಇತ್ತು ಅಂತ. ಇನ್ನು ಟೇಸ್ಟ್ ಮಾಡೋದೊಂದು ಬಾಕಿ. ಅದರಲ್ಲಿ ನಿಮಗೆ ಸಾಗು ಕೊಡ್ತಾರೆ, ಚಟ್ನಿ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ, ಇನ್ನೊಂದು ಕೆಂಪು ಚಟ್ನಿ ಕೂಡ ಕೊಡ್ತಾರೆ. ಸೊ ಇಷ್ಟು ಸೇರಿಸಿ ನಿಮಗೆ 80 ರೂಪಾಯಿ. ನಿಮಗೆ ವಡೆ ಬೇಕಂದರೆ ಹಾಕ್ಸ್ಕೊಬೋದು, ಬೇಡ ಅಂತಂದರೆ ಬೇಡ. ಇನ್ನು ಇಡ್ಲಿ 2 ಇಡ್ಲಿ ಕೊಡ್ತಾರೆ. ಇದ್ರ 50 ರೂಪಾಯಿ. ಇನ್ನು ಟೇಸ್ಟ್ ಅಂದರೆ ಸಾಂಬಾರು. ಫಸ್ಟ್ ಸಾಂಬಾರು ಜೊತೆನೇ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿದೆ. ಇಡ್ಲಿ ಓಕೆ, ಸಾಫ್ಟಾಗಿದೆ. ಆಗಿದ್ದಾಗಿದೆ ಸ್ವಲ್ಪ ಲೈಟಾಗಿ ಆಡ ಅನ್ನಿಸ್ತು. ಅಂದರೆ ತೀರಾ ಲೈಟಾಗಿ ಆಡ ಅನ್ನಿಸ್ತು. ಊಟ ಚೆನ್ನಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಯಿತಾ ಅಂತಂದರೆ ಒಂದು 60% ರೀಚ್ ಆಯಿತು. ಸಾಂಬಾರಂತೂ ತುಂಬಾ ಚೆನ್ನಾಗಿದೆ. ಚಟ್ನಿ ಜೊತೆನೇ ಟ್ರೈ ಮಾಡೋಣ. ನನಗೆ ಚಟ್ನಿಗಿನ ಸಾಂಬಾರು ಇಷ್ಟ ಆಯಿತು. ಚಟ್ನಿ ಬಂದು ಲೈಟಾಗಿ ಸ್ಪೈಸಿ ಇದೆ. ಹಸಿಮೆಣಸಿನ್ಕಾಯಿ ಫೀಲ್ ನಿಮಗೆ ನೀಟಾಗಿ ಹೊಡೆಯುತ್ತೆ. ಬಟ್ ನಾನು ಯೂಶ್ವಲಿ ಸಾಂಬಾರನ್ನ ಇಷ್ಟಪಡ್ತೀನಿ. ಸೊ ನಾನು ಸಾಂಬಾರನ್ನ ಸಜೆಸ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ಚಟ್ನಿ ಜೊತೆ ತಿನ್ಬೋದು. ಇನ್ನು ಕೆಂಪು ಚಟ್ನಿ ಕೂಡ ಕೊಡ್ತಾರೆ. ಚೆನ್ನಾಗಿದೆ. ಒಳ್ಳೆ ನಿಮಗೆ ಇದು 50 ರೂಪಾಯಿ ಹೊಟ್ಟೆ ತುಂಬುತ್ತಾ ಅಂದರೆ ಡೌಟ್. ಹೊಟ್ಟೆ ತುಂಬೋದು. ಇನ್ನೂ ಬೇರೆ ಐಟಮ್ಸ್ ಎಲ್ಲ ಇದೆ. ನೀವು ಸೊ ಬೇರೆ ಐಟಮ್ಸ್ ಕೂಡ ನೀವು ಬೇರೆ ಐಟಮ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಇದು ನೀವು ಟೇಸ್ಟ್ ಮಾಡ್ಬೋದು. ಇಲ್ಲಿಗೆ ಬಂದಾಗ ತುಂಬ ಜನ ಇಲ್ಲಿ ಬಂದಾಗ ಮಲ್ಲಿಗೆ ಇಡ್ಲಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಮಲ್ಲಿಗೆ ಇಡ್ಲಿನ ಟ್ರೈ ಮಾಡ್ಬೋದು. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಮೋಸನೂ ಇಲ್ಲ. ಆರಾಮಾಗಿ ತಿನ್ಬೋದು. ಇದು ನಿಮಗೆ ಲೈಟಾಗಿ ಒಂದು ಫುಡ್ ಇಲ್ಲಿ ತಿನ್ಕೊಂಡು, ಅಂದರೆ ಲೈಟಾಗಿ ಇಡ್ಲಿ ತಿನ್ಕೊಂಡು ನೀವು ಆರಾಮಾಗಿ ಜೋಗ್ ಫಾಲ್ಸು, ಆ ಕಡೆ ಕವಿ ಮನೆಗೋ ಎಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು. ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನು ಬೇರೆ ಐಟಮ್ಸ್ ಐತೆ, ನೀವು ಟ್ರೈ ಮಾಡ್ಬೋದು. ಸೊ ನಾವಿವಾಗ ನೆಕ್ಸ್ಟ್ ಪಯಣ ನಮ್ಮದು ಇದ್ರ ಕಡೆ ಇದೆ, ತೀರ್ಥಹಳ್ಳಿ ಕಡೆ ಇದೆ. ಕವಿ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಲೈಟ್ ಫುಡ್ಡು ಟ್ರಾವೆಲ್ ಇರೋದ್ರಿಂದ ಲೈಟಾಗಿ ಫುಡ್ ತಿಂದಿದ್ದೀವಿ. ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ. ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡ ನಾವು ಫಾಲೋ ಮಾಡಿ, ಹಂಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಶೇರು ಹಂಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಕರ್ನಾಟಕ ಸುದ್ದಿ ಇದೇ ಥರ ಫುಡ್ಗಳನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾನೆ ಇರ್ತೀನಿ. ಸೊ ಮುಂದಿನ ವೀಡಿಯೋ ಸಿಗೋಣ. ಟಾಟಾ, ಬೈ ಬಾಯ್.